ಈ ರಾಜನ್ ಜೊತೆ ಯುದ್ಧ ಮಾಡ್ಬೇಕು ಅಂತಂದ್ರೆ ಶತ್ರುಗಳು ಮೂರ್ ಸಲ ಯೋಚನೆ ಮಾಡ್ಬೇಕಾಗಿತ್ತು. ಒಬ್ಬ ರಾಜ 3 ಸಾಮ್ರಾಜ್ಯಗಳು ಒಂದು ಗುರಿ. ಅದು ಯಾರು ಗೊತ್ತಾ? ಶ್ರೀಕೃಷ್ಣ ದೇವರಾಯ. ಈ ಶ್ರೀಕೃಷ್ಣ ದೇವರಾಯನನ್ನ ಸೋಲ್ಸ್ಬೇಕು ಅಂತ 3 ಸಾಮ್ರಾಜ್ಯಗಳು ಪಣ ತೊಡ್ತವೆ. ಆದ್ರೆ ಕೊನೆಗೆ ಸೋತಿದ್ದು ಯಾರು ಗೊತ್ತಾ? ಈ ವಿಡಿಯೋ ನೋಡಿ. 1509 ವಿಜಯನಗರದ ಸಿಂಹಾಸನಕ್ಕೆ ಶ್ರೀಕೃಷ್ಣ ದೇವರಾಯ ಬಂದ ತಕ್ಷಣ ಉತ್ತರದಿಂದ ಬಿಜಾಪುರದ ಸುಲ್ತಾನರು, ಪೂರ್ವದಿಂದ ಒಡಿಶಾದ ಗಜಪತಿ ಸಾಮ್ರಾಜ್ಯರು, ದಕ್ಷಿಣದಲ್ಲಿ ಉಮ್ಮತ್ತೂರು ನಾಯಕರು ಎಲ್ರಿಗೂ ಒಂದೇ ನಂಬಿಕೆ, ಈ ಹೊಸ ರಾಜ ಹೆಚ್ಚು ದಿನ ಉಳಿಯಲ್ಲ ಅಂತ. ಮೊದಲನೇ ಯುದ್ಧ ಉಮ್ಮತ್ತೂರು ನಾಯಕರ ವಿರುದ್ಧ. ಇದರಲ್ಲಿ ಶ್ರೀಕೃಷ್ಣ ದೇವರಾಯ ಗೆಲ್ತಾನೆ. ಎರಡನೇ ಯುದ್ಧ ಗಜಪತಿ ಸಾಮ್ರಾಜ್ಯ. ಇದರಲ್ಲಂತೂ ಕೋಟೆಗಳ ಮೇಲೆ ಕೋಟೆಗಳು ವಿಜಯನಗರದ ಕೈಗೆ ಬರುತ್ತೆ. ಮೂರನೇ ಯುದ್ಧ ರಾಯಚೂರು, ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ವಿರುದ್ಧ ನಡೆದ ಯುದ್ಧ. ಈ ಯುದ್ಧದಲ್ಲಿ ಸಾವಿರಾರು ಸೈನಿಕರು, ಆನೆಗಳು, ಕುದುರೆ ಪಡೆ, ಭಾರಿ ಫಿರಂಗಿಗಳು. ಯುದ್ಧ ಮುಗಿದಾಗ ವಿಜಯನಗರದ ಧ್ವಜ ರಾಯಚೂರು ಕೋಟೆ ಮೇಲೆ ಆರ್ತಾ ಇರುತ್ತೆ. ಒಬ್ಬ ರಾಜ 3 ಸಾಮ್ರಾಜ್ಯಗಳು, ಅಸಂಖ್ಯಾತ ಯುದ್ಧಗಳು. ಆದ್ರೂ ಇವತ್ತು ಅವನ ಹೆಸರು ನಮ್ಮ ಇತಿಹಾಸದ ಪುಸ್ತಕಗಳಲ್ಲೇ ಸೀಮಿತವಾಗಿದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಈ ತತ್ವವನ್ನ ಫಾಲೋ ಮಾಡ್ಕೊಳ್ಳಿ.